ಸರ್, ವಿದೇಶಿ ಪ್ರವಾಸಕ್ಕೆ ಹೋಗ್ತಿರುವಂಥದ್ದು ನಿಮ್ಮ ಅನುಮತಿ ಏನಾರ ಕೇಳಿದ್ರೆ? ಸರ್ಕಾರದಿಂದ ಹೋಗ್ಬೇಕಾದ್ರೆ ನಾವು ದುಡ್ಡು ಕೊಡ್ಬೇಕಾದ್ರೆ ನಮ್ಮ ಅನುಮತಿ ಕೇಳ್ಬೋದು. ಅವರು ಪ್ರೈವೇಟಾಗಿ ಹೋಗುವಾಗ ಅನುಮತಿಯನ್ನು ಕೇಳುವಂಥ ಅವಶ್ಯಕತೆ ಇಲ್ಲ. ಭೋಜೇಗೌಡನವರೊಬ್ಬರು ಸೌತ್ ಆಫ್ರಿಕಾ ಹೊಂಟಾರ, ನಾನು ಪರ್ಮಿಷನ್ ಕೇಳ್ಯಾರ. ನಾನು ಆಗಲೇ ಕಾರ್ಯದರ್ಶಿಗೆ ಮಾರ್ಕ್ ಮಾಡೀನಿ, ಕಡತ ಮಂಡಿಸಿ ಅಂತ ಹೇಳಿ ನೋಡ್ಕೊಳ್ತೀನಿ. ನಾವು ಹಂಗೇನಾರ ಅದು ಸರ್ಕಾರದ ಇದಕ್ಕೆ ಹೋಗುವಂತ ನಾನು ಅನುಮತಿಯನ್ನು ಕೊಡ್ತೀನಿ. ಬಟ್ ಈ ಉಳಿದವ್ರೇನು ಹೋಗೋರದಲ್ಲ, ತಮ್ಮ ವೈಯಕ್ತಿಕವಾಗಿ ದುಡ್ಡು ಖರ್ಚು ಮಾಡ್ಕೊಂಡವ್ರು ನಮ್ಗೆ ಯಾವುದೇ ರೆಸ್ಟ್ರಿಕ್ಷನ್ ಇಲ್ಲ, ಅವ್ರು ನಮ್ಮ ಪರ್ಮಿಷನ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅದು ಏನು ಸರ್ಕಾರ ನಿರ್ಧಾರ, ಅದ್ರ ಬಗ್ಗೆ ನಾನು ಏನು ಹಾಕೋದಿಲ್ಲ. ನಮ್ಗೆ ಅದನ್ನು ಹೇಳಲಿಕ್ಕೆ ಇದಿಲ್ಲ, ಸರ್ಕಾರ ನಿರ್ಧಾರ ಅವ್ರಿಗೆ ಬಿಟ್ಟಿದ್ದಾರೆ. ಸರ್, MLCಗಳು ಒಟ್ಟು ಟೋಟಲ್ ಎಷ್ಟು ಜನ ಹೊರಟಿದ್ದಾರೆ ಸರ್ ವಿದೇಶಿ ಪ್ರವಾಸ? ನಾವು ಈ ಮಾಧ್ಯಮದ ಮುಖಾಂತರ ನೋಡಿದಂದ್ರೆ 5 ಮಂದಿ ಹೊಂಟಾರ ಅಂತ ಒಂದು ಸುದ್ದಿ ಇದೆ. 5 ಮಂದಿ ಹೊಂಟಾರ್ತದೆ. ಎಲ್ಲರೂ ಕೂಡಿ ಅಸೆಂಬ್ಲಿ ಎಲ್ಲ ಕೂಡಿ 22 ಮಂದಿನೂ ಹೊಂಟಾರಂತೆ. ಪರ್ಮಿಷನ್ ಕೇಳಿದ್ರೆ ಒಬ್ಬರು ಭೋಜೇಗೌಡ ಒಬ್ಬರು ಕೇಳ್ಯಾರ, ನಾವು ಕಳಿಸಿನ ಅದನ್ನು. ಸರ್, ಅವ್ರೇನು ಒಬ್ಬರೇ ಸರ್ಕಾರದ ಅನುದಾನದಿಂದ ಹೊಂಟಿಲ್ಲ. ಅವ್ರು ಇನ್ನ ಅವರು ಸೌತ್ ಆಫ್ರಿಕಾಕ್ಕೆ ಈ ವಿಶ್ವೇಶ್ವರ ಭಟ್ಟರು ಒಂದು ಕಾರ್ಯಕ್ರಮ ಮಾಡ್ತಾರೆ. ಸೌತ್ ಆಫ್ರಿಕಾ ಹೊಂಟಾಗ ನಾ ಹಿಂದೆ ಕೆಲವ್ರು ಕೊಟ್ಟಿದ್ವಿ ಬ್ರಿಟಿಷ್ ಅವ್ರಿಗೆಲ್ಲ. ಇವರು ಹಂಗೆ ಹೋಗಿದ್ರೆ ಇವ್ರಿಗೂ ನಾನು ಕೊಡ್ಬೋದು. ಫೈಲ್ ಬಂದಂತ ತೀರ್ಮಾನ ಮಾಡ್ತೀನಿ ನಾನು. ಆಗ್ತಿಲ್ಲ. ಈಗ ನಾ ಹೇಳಿದ್ದೀನಿ, ಅದೇ ಈಗ ನಾನು ಮಾತಾಡ್ತೀನಿ. ನಾನು ನಿಮಗೆ ಹೇಳ್ತೀನಿ, ನಾನು ಸರ್ಕಾರಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುಮಾರು 29,000 ವೇಕೆನ್ಸಿ ಖಾಲಿದಾವೆ, ಅವ್ನು ತುಂಬಬೇಕು. ಶಿಕ್ಷಕರಿಲ್ಲ ಅಂದ್ರೆ ಪಾಠ ಹೆಂಗಾಗೈತಿ, ಶಿಕ್ಷಣ ಬಗ್ಗೆ ಇದು ಇರೋದಿಲ್ಲ. ಈಗ ಮಾತಾಡ್ತಾ ಮಿನಿಸ್ಟ್ರು ಕೂಡ ಅವ್ರು ಪ್ರೆಸ್ ಮೀಟ್ನಾಗ ಅದಾರಂತ. ನಾನು ಮೀಟಿಂಗ್ ಕರಿತೀನಿ, ಇದು ಅಧಿವೇಶನ ನಡೆದ ಮೀಟಿಂಗ್ ಕರೆದು ಇಮಿಡಿಯೇಟ್ಲಿ ನಾನು ಒತ್ತಾಯವನ್ನು ಮಾಡ್ತೀನಿ ಸರ್ಕಾರಕ್ಕೆ. ಕನಿಷ್ಠ ನೀವೇನು ಮಾಡೋದು ಬೇಡ, ಒಂದು ಕ್ಲಾಸಿಗೆ ಒಬ್ಬ ಶಿಕ್ಷಕ ಕೊಡುವಂಥ ಕೆಲಸ ಮಾಡಬೇಕು. ಏಡೆಡ್ ಇರ್ಬೋದು, ಗೌರ್ಮೆಂಟ್ ಶಿಕ್ಷಕರನ್ನ ಕೊಡೋಲ್ಲ ಅಂದ್ರೆ ಮಕ್ಕಳಿಗೆ SLC ಹೆಂಗೆ ನೀವು ರಿಸಲ್ಟ್ ಕೇಳಿದ್ರೆ ಏನು ನಿಮಗೆ ಸರ್ಕಾರಕ್ಕೆ ಇದೈತಿ, ನೈತಿಕತೆ ಐತಿ? ಅದಕ್ಕೆ ಶಿಕ್ಷಕರನ್ನ ಕನಿಷ್ಠ ಏನೂ ಇಲ್ಲ ಶಿಕ್ಷಕರನ್ನ ಕೊಡುವಂಥ ಅದೊಂದು ಕಡ್ಡಾಯವಾಗಿ ಸರ್ಕಾರ ಮಾಡಬೇಕಂತ ಹೇಳಿ ನಾನು ಮುಖ್ಯಮಂತ್ರಿಗಳು ಮಾತಾಡ್ತೇನೆ. ನಾನು ಅದನ್ನು ನಾನು ನಿಮ್ಗೆ ಹೇಳಿದ್ನಿಲ್ಲ, ಈಗ ನಾನು ಮಾತಾಡಿನಿಲ್ಲ. ಈ ಎಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸೋ ಬದಲಿ ನೀವು 35, 33 ಮಾಡ್ತೀರಿ, 33 ಇನ್ನೊಂದು ಮಾಡ್ತೀರಿ. ಅದು ಹೇಳಿದ್ನಿಲ್ಲ, 12 ಮಾರ್ಕ್ಸ್ ತೊಗೊಂಡವ್ರು ಪಾಸ್ ಆಗುವಂಥ ಒಂದು ಇದಿದೆ. ಯಾಕಂದ್ರೆ 12 ಒಂದು 20 32 ಆಯ್ತು. 1 ಮಾರ್ಕ್ಸ್ ಇದ್ದಾಗ ಯಾವ ಹುಡುಗರು ಫೇಲ್ ಮಾಡ್ತದೆ. ಬಟ್ ಸರ್ಕಾರ ಈ ಎಲ್ಲ ನ್ಯೂನ್ಯತೆಗಳನ್ನ ಸರಿಪಡಿಸಿ ಆಮೇಲೆ ನೀವು ಒಂದು ತೀರ್ಮಾನ ಮಾಡಿದರೆ ಸರಿ ಆಗುತ್ತೆ. ನೀವೇನು ನ್ಯೂನ್ಯತೆಗಳು ಇಟ್ಕೊಂಡು ನೀವು ಹಂಗೆ ಈ ಎಮ್ಮಿ ನೀರಾಗ ಮಲಗಿಸಿ ಬೆಲೆ ಕಟ್ಟತ್ತಲ್ಲ, ಆ ಥರ ಆಗ್ತಿದೆ. ಅದಾಗಬಾರ್ದು. ಅದು ಏನದು ಕೇಂದ್ರ ಸರ್ಕಾರದ OPS ಕೆಲವು ರಾಜ್ಯದಲ್ಲಿ ಕೊಟ್ಟಿರಂತಾರೆ. ಅದು OPS ಇನ್ನೂ ನಮ್ಮಲ್ಲಿ ನಡೆದಿದೆ. ಬೇಸಿಕಲಿ ಸರ್ಕಾರ ಕೊಡ್ತೀವಂತೂ ಒಪ್ಕೊಂಡಾರೆ. ಹಿಂದೆ ಈ ಬೆಳಗಾವಿ ಅಧಿವೇಶನದಲ್ಲೇ ಅದಕ್ಕಿಲ್ಲ ಕೊಡಬೇಕಾಗ್ತದೆ, ನಾವು ಕೊಡುತ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಮೋಸ್ಟ್ಲಿ ಇವತ್ತಿನ ನಾಳೆ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಗಂಭೀರ ಐತೆ, ನಿಮ್ಗೆ ಗೊತ್ತೈತಿ. ಹಣಕಾಸು ಪರಿಸ್ಥಿತಿ ಸುಧಾರಣೆ ಆದರೆ ನಮ್ಮ ಅದು ನಾ ಹೇಳೋದು ಸರಿಯಲ್ಲ, ಇನ್ನೊಂದು 5-8 ತಿಂಗಳ ಮೇಲೆ ಅದು ಆಟೋಮೆಟಿಕ್ ಆಕೈತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.